ದರ್ಶನ್ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಅವರ ಸಾಕ್ಷ್ಯ ವಿಚಾರಣೆಗೆ ಹಾಜರಾಗುವಂತೆ ನಟ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟಿದ್ದಾರೆ. ಹತ್ಯೆಯಾದ ದಿನ ದರ್ಶನ್ ಜೊತೆ ಚಿಕ್ಕಣ್ಣ ಇದೇ ಸ್ಟೋನಿ ಬ್ರೂಕ್ನಲ್ಲೇ ಪಾರ್ಟಿ ಮಾಡಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಅವರೇನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಲ್ಲ, ಪಾರ್ಟಿಯಲ್ಲಿದ್ದರು. ರೇಣುಕಾಸ್ವಾಮಿ ಮೀಟ್ ಮಾಡೋದಕ್ಕೆ ದರ್ಶನ್ ಹೋಗೋದಕ್ಕೆ ಮುನ್ನ ಅವರೇನು ಪಾರ್ಟಿ ಮಾಡಿದ್ರಲ್ಲ ಹತ್ಯೆಗೂ ಮುನ್ನ, ಅಲ್ಲಿ ಚಿಕ್ಕಣ್ಣ ಇದ್ದರು. ಹಾಗಾಗಿ ಇವರನ್ನ ಸಾಕ್ಷಿಯನ್ನಾಗಿ ಪರಿಗಣಿಸ್ತಕ್ಕಂಥ ಸಾಧ್ಯತೆ ಇದೆ, ಸಾಕ್ಷಿಯನ್ನಾಗಿ. ಹಾಗಾಗಿ ಈಗ ಅವರಿಗೆ ಫೋನ್ ಮುಖಾಂತರ ನೋಟಿಸ್ ಕೊಟ್ಟಿದ್ದಾರೆ, ಬರಬೇಕು ತುರ್ತಾಗಿ ಅಂತ ಹೇಳಿದ್ದಾರೆ. ಅವರು ಕೂಡ ಇವತ್ತು ಸಾಯಂಕಾಲ ಹಾಜರಾಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಇವತ್ತು ಸಾಯಂಕಾಲನೇ ಬನ್ನಿ ಅಂತ ಕೂಡ ಕೇಳಿದ್ದಾರೆ, ಇವತ್ತು ಸಾಯಂಕಾಲನೇ ಕರೆದಿದ್ದಾರೆ. ಬರಲಿಲ್ಲ ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿ ಅವರು ಟ್ರೀಟ್ ಮಾಡ್ತಾರೆ. ಬಟ್ ಬರಬೇಕಾಗತ್ತೆ. ಮೇ ಬಿ ಅವರು ಬರ್ಬೋದು. ಬಂದಾಗ ಪಾರ್ಟಿಯಲ್ಲಿ ಯಾರ್ಯಾರಿದ್ದರು, ಎಲ್ಲರ ಹೇಳಿಕೆಗಳು ತಾಳೆ ಆಗಬೇಕು. ಪಾರ್ಟಿಯಲ್ಲಿ ಯಾರ್ಯಾರಿದ್ದರು, ಅಲ್ಲಿ ಏನು ಮಾತುಕತೆ ಆಯಿತು, ಏನಾದರೂ ಈ ಥರ ಹತ್ಯೆಗೆ ಸ್ಕೆಚ್ ಹಾಕಿದ್ದು ನಿಮ್ಮ ಗಮನಕ್ಕೆ ಬಂದಿತ್ತಾ, ಈ ತರಹದ ಪ್ರಶ್ನೆಗಳನ್ನು ಕೇಳ್ತಾರೆ. ಕೇಳಿ ಅಲ್ಲಿ ಇವರು ಪಾರ್ಟಿ ಮಾಡಿದ್ರು ಅನ್ನೋದಕ್ಕೆ ಚಿಕ್ಕಣ್ಣ ಅವರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ ಚಿಕ್ಕಣ್ಣ ಅವರು ಕೇವಲ ಪಾರ್ಟಿಯಲ್ಲಿ ಇದ್ದರು ಅನ್ನೋ ಮಾತ್ರಕ್ಕೆ ಯಾಕೆ ನೋಟಿಸ್ ಕೊಡಬೇಕು, ಅದರಿಂದ ಏನು ಮಾಹಿತಿ ಕಲೆ ಹಾಕ್ತಾರೆ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಅವರನ್ನ ಐ ವಿಟ್ನೆಸ್ ಆಗಿ ಪರಿಗಣಿಸ್ಕೊಳ್ತಾರೆ. ಯಾಕೆಂದ್ರೆ ಪವನ್ ಏನು ಪಾರ್ಟಿ ನಡೆಯುವಂತ ಜಾಗಕ್ಕೆ ಹೋಗಿರೋಂಥದ್ದು, ಪಾರ್ಟಿ ನಡೆಯುವಂತ ಜಾಗಕ್ಕೆ ಹೋಗಿ ಈ ರೀತಿಯಲ್ಲಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದೀವಿ, ಪಟ್ಟಣಗೆರೆಯ ಶೆಡ್ ನಲ್ಲಿ ಇಟ್ಟಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಆತ ಎಷ್ಟೊತ್ತಿಗೆ ಬಂದ, ಏನನ್ನ ಹೇಳ್ದ ದರ್ಶನ್ ಅವರ ಮುಂದೆ, ಜೊತೆಗೆ ದರ್ಶನ್ ಜೊತೆಯಲ್ಲಿ ಯಾರ್ಯಾರೆಲ್ಲ ಹೊರಟ್ರು ಆ ಸಂದರ್ಭದಲ್ಲಿ, ಅದನ್ನ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಮತ್ತು ಅದನ್ನ ಒಂದು ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಈ ರೀತಿಯ ಹೇಳಿಕೆಗಳನ್ನ ಪಡ್ಕೊಳ್ತಾರೆ ಅಂತದ್ದು. ಅಂದ್ರೆ ಇದ್ರಲ್ಲಿ ಚಿಕ್ಕಣ್ಣವರ ಪಾತ್ರ ಇದೆ. ಚಿಕ್ಕಣ್ಣವರು ಇದರಲ್ಲಿ ಆರೋಪಿ ಅಂತ ಹೇಳಿಕ್ಕಾಗಲ್ಲ. ಕೇವಲ ಅವರ ಕಣ್ಣ ಮುಂದೆ ನಡೆದಂತ ವಿಚಾರಗಳು, ಜೊತೆಗೆ ಅವರ ಜೊತೆಯಲ್ಲಿ ಯಾರ್ಯಾರು ಹೋದ್ರು ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಪೊಲೀಸರು ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೋಟಿಸ್ ಅನ್ನ ಕೊಟ್ಟು ಅವರ ಬಳಿಯಲ್ಲಿ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಯಾಕಂದ್ರೆ 3 ಜನ ಆರೋಪಿಗಳೇನಿದ್ದಾರೆ, ದರ್ಶನ್ ಇರ್ಬೋದು, ವಿನಯ್ ಇರ್ಬೋದು ಮತ್ತು ಪ್ರದೂಷ್ ಇರ್ಬೋದು. ಅಂದ್ರೆ ಆ ಪಬ್ನಿಂದ, ಸ್ಟೋನಿ ಬ್ರೂಕ್ ಪಬ್ನಿಂದ ಹೋದಂತ ಸಂದರ್ಭದಲ್ಲಿ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದ್ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇದ್ದಂತ ಐ ವಿಟ್ನೆಸ್ ಗಳು ಹೇಳಿಕೆಯನ್ನ ಕೊಟ್ರೆ ಈ ಆರೋಪಿ. ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಬಂದಿರತಕ್ಕಂಥ ದೃಶ್ಯ. 4 ಜನ ಆರೋಪಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ದರ್ಶನ್, ವಿನಯ್, ಪ್ರದೂಷ್ ಮತ್ತು ಪವನ್, ಇವರೆಲ್ಲರನ್ನ ಕರ್ಕೊಂಡು ಇವಾಗ ಬಂದಿರತಕ್ಕಂಥದ್ದು ಸ್ಟೋನಿ ಬ್ರೂಕ್ ಪಬ್, ಪಾರ್ಟಿ ನಡೆಸಿದಂತಹ ಸ್ಥಳ. ಆ ಸ್ಟೋನಿ ಬ್ರೂಕ್ ಪಬ್ಗೆ ಇವಾಗ ಕರ್ಕೊಂಡು ಬಂದಿರತಕ್ಕಂಥದ್ದನ್ನ ತಾವು ಗಮನಿಸ್ತಾ ಇದ್ದೀರಾ. ರೇಣುಕಾಸ್ವಾಮಿ ಅವರ ಕೊಲೆಗೂ ಮುನ್ನ ಮತ್ತು ಕೊಲೆಯ ನಂತರ ಇದೇ ಪಬ್ನಲ್ಲಿ ನಟ ದರ್ಶನ್ ಪಾರ್ಟಿ ಮಾಡಿದ್ರು. ಆ ಪಾರ್ಟಿಯಲ್ಲೇ ಚಿಕ್ಕಣ್ಣ ಭಾಗಿಯಾಗಿದ್ದರು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ, ಅದು ಬೇರೆ ವಿಚಾರ. ಬಟ್ ಇವ್ರು 4 ಜನ ಮಾತ್ರ ಇದ್ದರು. ಹಾಗಾಗಿ ಅಲ್ಲಿ CCTV ಫುಟೇಜ್ ಏನು ಸಿಗುತ್ತೆ, ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಇವರಿಂದನೇ ಮಾಹಿತಿ, ನೀವು ಅವತ್ತು ದಿನ ಎಲ್ಲಿ ಕೂತಿದ್ರಿ, ಯಾವ ಟೇಬಲ್ನಲ್ಲಿ ಕೂತಿದ್ರಿ, ಅದನ್ನು ನೋಡಿ ಅದಕ್ಕೆ ಪೂರಕವಾದಂತಹ, ನೋಡಿ ಇಲ್ಲಿ ಬ್ಲೂ ಟಿ ಶರ್ಟ್ ದರ್ಶನ್ ಇಳಿತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಅದಕ್ಕೆ ಪೂರಕವಾದ CCTV ಫುಟೇಜ್ ಎಲ್ಲವನ್ನ ಅವ್ರು ಕಲೆಕ್ಟ್ ಮಾಡಬೇಕಾಗಿದೆ. ಆ ಕಲೆಕ್ಟ್ ಮಾಡಬೇಕಾಗಿರೋದ್ರಿಂದನೇ ಇವ್ರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು. ಮೇಯ್ನ್ ರೀಸನ್ ಇದೇ, ಮೇಯ್ನ್ ರೀಸನ್. ದರ್ಶನ್, ವಿನಯ್ ಮತ್ತು ಪ್ರದೂಷ್ ಅವತ್ತಿನ ದಿನ ಪಾರ್ಟಿಯಲ್ಲಿ ಕೂತಿರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಪವನ್ ಬಂದು ದರ್ಶನ್ಗೆ ಈ ವಿಚಾರವನ್ನು ಮುಟ್ಟಿಸ್ತಾರೆ. ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದೀವಿ, ಶೆಡ್ಡಲ್ಲಿ ಇಟ್ಟಿದ್ದೀವಿ. ಹಂಗಂದ ತಕ್ಷಣ ದರ್ಶನ್ ಅಲ್ಲಿಂದ ಎದ್ದು ಹೋಗ್ತಾರೆ. ಹೋಗಿ ಅವರು ಗೋಡೌನ್ಗೆ ಹೋಗಿ ಆಮೇಲೆ ಅವೆಲ್ಲ ಕ್ರೈಮ್ ಎಲ್ಲ ನಡೆದು ಮತ್ತೆ ವಾಪಸ್ ಇದೇ ಸ್ಟೋನಿ ಬ್ರೂಕ್ ಪಬ್ಗೆ ಬರ್ತಾರೆ. ಬಂದು ಮತ್ತೆ ಪಾರ್ಟಿಯನ್ನು ಮುಂದುವರಿಸ್ತಾರೆ. ಸೊ ಆವಾಗ ಜೊತೆಯಲ್ಲಿ ದರ್ಶನ್ ಜೊತೆಯಲ್ಲಿ ವಿನಯ್ ಕೂಡ ಹೋಗಿದ್ರಾ, ಪ್ರದೂಷ್ ಕೂಡ ಹೋಗಿದ್ರು ಅನ್ನೋದಾದರೆ ಯಾವ ವೆಹಿಕಲ್ನಲ್ಲಿ ಹೋಗಿದ್ರು, ನಿಮಗೆ ಎಂಟ್ರಿ ಎಕ್ಸಿಟ್ಗೆಲ್ಲ CCTV ಫುಟೇಜ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಪಡ್ಕೋಬೇಕಲ್ಲ. ನಾನು ಆಗಲೇ ಹೇಳ್ತಾ ಇದ್ದಂಗೆ, ಇವರು ಚಾರ್ಜ್ ಶೀಟನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಪೂರಕವಾದ ಸಾಕ್ಷಿಗಳು CCTV ಫುಟೇಜ್. ಆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಈಗ ಪೊಲೀಸರು ಇವರೆಲ್ಲರನ್ನೂ ಇಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಒಳಗಡೆ ಕರ್ಕೊಂಡು ಹೋಗ್ತಾರೆ ನೀ ಸೀದಾ ದರ್ಶನ್, ವಿನಯ್, ಪ್ರದೂಷ್ ಮತ್ತು ಪವನ್. ಆಮೇಲೆ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ತಗೋತಾರಲ್ಲ, ಸ್ಟೇಟ್ಮೆಂಟ್ ಕೂಡ ಎಲ್ರದ್ದು ಒಂದೇ ಇರಬೇಕು. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲೇನೋ ಇವರು ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ ಅಂತ ಆಗ್ಬಿಡುತ್ತೆ. ಹಾಗಾಗಿ ದರ್ಶನ್ ಅವರಿಗೆ ಅಲ್ಲೇನೋ ಸಪ್ರೇಟ್ ಒಂದು ರೂಮ್ ಇತ್ತು ಅಂತ ಕೂಡ ಹೇಳ್ತಾರೆ, ಗೊತ್ತಿಲ್ಲ, ಆ ಥರ ಹೇಳ್ತಾರೆ.
ಅಲ್ಲೇ ಅವ್ರು ಕೂತಿದ್ರಾ, ಅಲ್ಲೇ ಪಾರ್ಟಿ ಮಾಡ್ತಾಯಿದ್ರಾ? ಯಾಕೆಂದರೆ ಪಬ್ ಬಂದಮೇಲೆ ಪಬ್ಲಿಕ್ಸ್ ಕೂತ್ಕೊಳ್ಳೋ ಜಾಗದಲ್ಲೇ ದರ್ಶನ್ ಕೂತ್ಕೊಳ್ಳೋಕೆ ಬರಲ್ಲ, ಬೇರೆ ಒಂದು ಪ್ಲೇಸ್ ಎಲ್ಲೋ ಅವ್ರಿಗೆ ಆರ್ಗನೈಸ್ ಮಾಡಿಕೊಟ್ಟಿರ್ತಾರೆ. ಹೇಳಿ ಕೇಳಿ ಇದು ವಿನಯ್ ಅವರದ್ದೇ ಸ್ಟೋನಿ ಬ್ರೂಕ್ ಪಬ್. ಹಾಗಾಗಿ ಅವ್ರಿಗೆ ಅಂತ ಒಂದು ಸ್ಪೆಷಲ್ ರಿಸರ್ವ್ಡ್ ಪ್ಲೇಸ್ ಒಂದು ಇದ್ದೇ ಇರುತ್ತೆ. ಸೊ ಅಲ್ಲಿ ಕೂತಿದ್ರಾ ಅಂತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಈಗ ಎಲ್ಲರನ್ನೂ ಕೂಡ ಪಬ್ಗೆ ಕರ್ಕೊಂಡು ಹೋಗಿದ್ದಾರೆ. ಎಷ್ಟೊತ್ತಾಗ್ಬೋದು ಈ ಸ್ಥಳ ಮಹಜರ್, ಮತ್ತು ಮಾಹಿತಿಗಳು ಏನೇನು ಸಿಗಬಹುದು ಪೊಲೀಸರಿಗೆ ಈಗ? ಅರವಿಂದ್, ಇಲ್ಲಿ ಹೆಚ್ಚು ಹೊತ್ತು ಮಹಾಜರ್ ಮಾಡುವಂತ ಪ್ರಕ್ರಿಯೆಗಳೇನು ಉಳಿದುಕೊಳ್ಳಲ್ಲ. ಯಾಕಂದ್ರೆ ಈಗಾಗಲೇ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಿತ್ತು, ಸಿಸಿಟಿವಿ ಫುಟೇಜಸ್ಗಳೇನಿತ್ತು, ಆ ಫುಟೇಜಸ್ಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕಲೆ ಹಾಕೊಂಡಿದ್ದಾರೆ ಏನು ಪೊಲೀಸರು. ಅಂದ್ರೆ ಪೊಲೀಸರು ಈಗ ಕಲೆ ಹಾಕೊಂಡಿರುವಂತ ಫುಟೇಜಸ್ ಏನಿತ್ತು, ಆ ಫುಟೇಜಸ್ ನ ಒಂದಷ್ಟು ಮರುಸೃಷ್ಟಿ ಮಾಡುವಂತದ್ದು. ಯಾಕಂದ್ರೆ ಯಾವ ಟೇಬಲ್ ನಲ್ಲಿ ಕೂತಿದ್ರು ಮತ್ತು ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಕುಳಿತಿದ್ರು ಅನ್ನೋದನ್ನ ಒಂದು ಮರುಸೃಷ್ಟಿಯನ್ನ ಮಾಡ್ಕೊಳ್ತಾರೆ. ಮರುಸೃಷ್ಟಿಯನ್ನ ಮಾಡ್ಕೊಂಡು ಜೊತೆಗೆ ಅಲ್ಲಿ ನಡೆದಂತ ಕೆಲವೊಂದು ಘಟನಾವಳಿಗಳೇನಿತ್ತು, ಘಟನಾವಳಿಗಳನ್ನ ಮರುಸೃಷ್ಟಿ ಮಾಡ್ಕೊಂಡು ಒಂದಷ್ಟು ದೃಶ್ಯಾವಳಿಗಳನ್ನ ಏನು ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಳ್ತಾರೆ. ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂಡು ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಿದೆ ಆ ಸಾಕ್ಷ್ಯಗಳನ್ನ ಕ್ರೋಢೀಕರಿಸೋ ಕೆಲಸವನ್ನ ಒಂದಷ್ಟು ಮಾಡುವಂಥದ್ದು. ಸದ್ಯಕ್ಕೆ ಅಲ್ಲಿ ಕನಿಷ್ಠ 30ರಿಂದ 1 ಗಂಟೆ ಒಳಗಡೆ, ಅಂದ್ರೆ 60 ನಿಮಿಷದ ಒಳಗಾಗಿ ಈ ಮಹಾಜರ್ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಂತ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಮಹಾಜರ್ ಪ್ರಕ್ರಿಯೆ ಅಂದ ಸಂದರ್ಭದಲ್ಲಿ ಅಲ್ಲಿ ಕರ್ಕೊಂಡು ಹೋಗುವಂಥದ್ದು, ಆರೋಪಿಯನ್ನ ಅಲ್ಲಿ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು ಅಥವಾ ಅದನ್ನ ಮರುಸೃಷ್ಟಿ ಮಾಡ್ಕೊಳ್ಳುವಂಥದ್ದು, ಈ ಪ್ರಕ್ರಿಯೆ ಹೆಚ್ಚು ಹೊತ್ತು ಉಳಿದಿರಲ್ಲ. ಆದ್ರೆ ಪಂಚರ ಸಮಕ್ಷಮದಲ್ಲಿ ಈ ಏನು ಮಹಾಜರನ್ನ ಮಾಡ್ಬೇಕಾಗಿರುವಂಥದ್ದು. ಯಾಕಂದ್ರೆ ಇದೆಲ್ಲ ಕೂಡ ಸರ್ಕಾರಿ ಅಧಿಕಾರಿಗಳ ಪಂಚರು ಅಂತ ಹೇಳ್ತಾರೆ. ಆ ಸರ್ಕಾರಿ ಅಧಿಕಾರಿಗಳನ್ನೇ ಇಟ್ಕೊಂಡು ಏನು ಸ್ಥಳ ಮಹಾಜರನ್ನ ಮಾಡ್ಬೇಕಾಗತ್ತೆ. ಅದನ್ನ ಅಕ್ಷರ ರೂಪದಲ್ಲಿ ಬರ್ಸ್ಕೊಂಡು ಅಲ್ಲಿಯೇ ಅದನ್ನ ಪ್ರಿಂಟ್ ಔಟ್ ಅನ್ನ ತೆಗೆದು ಅದನ್ನ ಸೈನ್ ಮಾಡಿಸ್ಕೊಂಡು ತೆಗೆದುಕೊಂಡು ಬರುವಂತದ್ದು. ಎಷ್ಟು ಹೊತ್ತಿನಲ್ಲಿ ನಾವು ಪಂಚನಾಮೆಯನ್ನ ಪ್ರಾರಂಭ ಮಾಡಿದ್ವಿ, ಮಹಾಜರನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಮತ್ತು ಅಲ್ಲಿ ಸಿಕ್ಕಂತ ವಸ್ತುಗಳನ್ನ ಪಂಚನಾಮೆ ಮಾಡುವಂಥದ್ದು, ಸೀಸರ್ ಅಂತ ಏನ್ ಹೇಳ್ತೀವಿ, PF ಅನ್ನ ಮಾಡುವಂಥದ್ದು ಅಂತ ಏನ್ ಹೇಳ್ತೀವಿ, ಅದನ್ನ ಮಾಡುವಂಥದ್ದು. ಇದೆಲ್ಲವೂ ಕೂಡ ಅಕ್ಷರ ರೂಪದಲ್ಲಿ ತರಬೇಕಾಗತ್ತೆ. ಅದನ್ನ ಪ್ರಿಂಟ್ ಅನ್ನ ತೆಗೆದು ಅಲ್ಲಿ ಪಂಚರಾರ ಇರ್ತಾರೆ, ಅವ್ರ ಕೈಲಿ ಸಹಿಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸಹಿಯನ್ನ ಮಾಡಿಸ್ಕೊಂಡು ಅದಾದ ನಂತರ ಮುಂದಿನ ಪ್ರಕ್ರಿಯೆನ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಆ ಪ್ರಕ್ರಿಯೆಗಳು ಎಷ್ಟೊತ್ತು ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ಇರುವಂತ ಪ್ರಶ್ನೆ. ಅಂದ್ರೆ ಬಹುತೇಕ ಇದೆಲ್ಲ ಏನು ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ ಮುಕ್ತಾಯ ಆಗ್ಲಿಕ್ಕೆ ಕನಿಷ್ಠ 60 ನಿಮಿಷ ಆಗುವಂತ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಮತ್ತೆ ವಾಪಸ್ ಅವರನ್ನ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಬಹುತೇಕ ನಾಳೆ ಮೈಸೂರಿಗೆ ಕರ್ಕೊಂಡು ಹೋಗಿ ಮಹಾಜರ್ ಮಾಡುವಂತ ಪ್ರಕ್ರಿಯೆಗಳಾಗುವಂತ ಸಾಧ್ಯತೆಗಳಿರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಸದ್ಯಕ್ಕೀಗ ಸ್ಟೋನಿ ಬ್ರೂಕ್ ಪಬ್ಗೆ 4 ಕರೆತಂದಿದ್ದಾರೆ, ದರ್ಶನ್, ವಿನಯ್, ಪ್ರದೂಷ್ ಮತ್ತು ಪವನ್ ಅವರನ್ನ. ಮುರಳೀಧರ್ ಹೇಳ್ತಾ ಇದ್ದ ಹಾಗೆ ಸರಿ ಸುಮಾರು 1 ಗಂಟೆ ಆಗಬಹುದು, 1 ಗಂಟೆ ತನಕ. ಅದಕ್ಕೇನು ಟೈಮ್ ಬಾಂಡ್ ಅಂತ ಏನಿಲ್ಲ. ಸೊ ಹಾಗಾಗಿ ಅದನ್ನು ಮುಗಿಸಿ ವಾಪಸ್ ಕರ್ಕೊಂಡು ಹೋಗ್ತಾರೆ.